ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ದಿನಾಂಕ 22/8/2025 ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 28ನೇ ತಾರೀಕು. ಸೊ ನೀವು ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗದೇನೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅದನ್ನು ಕೂಡ ನಾನು ನಿಮಗೆ 28ನೇ ತಾರೀಕು ನಂತರ ತೋರಿಸ್ಕೊಡ್ತೀನಿ. ಸೊ ದಿನಾಂಕಗಳು ಬಂದೆ ಈ ಥರ ಇದೆ. ಈ ಒಂದು ವಿಡಿಯೋ ಮಾಡಿರುವಂಥ ಉದ್ದೇಶ ಏನು, ಕೆಸೆಟ್ ಪರೀಕ್ಷೆನ ಮೊದಲ ಪ್ರಯತ್ನದಲ್ಲೇ ಕ್ಲಿಯರ್ ಮಾಡೋದು ಹೇಗೆ, ಅದೊಂದು ಪಾಯಿಂಟು. ಸೆಕೆಂಡ್ ಒನ್ನು, ಪೇಪರ್ 1ನಲ್ಲಿ ಸ್ಕೋರನ್ನು ಜಾಸ್ತಿ ಮಾಡೋದು ಹೇಗೆ, ಅದರ ಜೊತೆಗೆ ಎಷ್ಟು ಸ್ಕೋರನ್ನು ಮಾಡಿದರೆ ನೀವು ಆಲ್ಮೋಸ್ಟ್ ಸೇಫ್ ಝೋನಲ್ಲಿ ಇರ್ತೀರಾ ಅಂತ. ಯಾಕಂದರೆ ಮುಂಬರುವ ದಿನಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಏನೋ ನೋಟಿಫಿಕೇಷನ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಬೈ ಜನವರಿ ಅಥವಾ ಫೆಬ್ರವರಿ ಮಾರ್ಚಲ್ಲಿ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಸೊ ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡ್ರೆ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆದಾಗ ಬರೀಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಡೇಟ್ಗಳು ಬಂದು ಈ ಥರ ಇದೆ. ಆಮೇಲೆ ನೀವು KA ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು. ಇವೆಲ್ಲವೂ ಆಲ್ರೆಡಿ ನಿಮಗೆ ಗೊತ್ತಿರೋ ಅಂಥದ್ದು. ಕೆಲವೊಬ್ಬರು ಟೆಕ್ನಿಕಲ್, ಆಮೇಲೆ ಫೀಸ್ ಬಂದು 1,000 ರೂಪಾಯಿ ಮತ್ತು 700 ರೂಪಾಯಿ SC/ST PWD ಕ್ಯಾಟಗರಿ 1 ಅವರಿಗಿದ್ರೆ, ಬೇರೆಯವ್ರಿಗೆಲ್ಲ 1,000 ರೂಪಾಯಿ ಇದೆ. ಅದಾದಮೇಲೆ 2 ಪೇಪರ್ ಬರುತ್ತೆ, ಒಂದು ಪೇಪರ್ 1, ಇನ್ನೊಂದು ಪೇಪರ್ 2. ಪೇಪರ್ 1 ಬಂದು 50 ಮಾರ್ಕ್ಸ್ಗೆ ಇರುತ್ತೆ. ಸೊ ಅಲ್ಲಿ 100 ಮಾರ್ಕ್ಸ್ ಬರುತ್ತೆ. ಆಮೇಲೆ ಪೇಪರ್ 2 ಬಂದು 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಟೋಟಲ್ಲು 3 ಗಂಟೆಗಳು 2 ಪೇಪರ್ ಸೇರಿ. ಸೊ ಇದಾದಮೇಲೆ ಕೆಸೆಟ್ನ ಮಾನದಂಡ ಏನಿರುತ್ತೆ, ಕಟ್ ಆಫು ಬೇಸ್ಡ್ ಆನ್ UGC ನೆಟ್ ಏನಿರುತ್ತೋ ಅದರ ಬೇಸಿಸ್ ಮೇಲೆ ಇರುತ್ತೆ. ಸೊ 2 ಪೇಪರಲ್ಲಿ GM ಅವರು 40% ತಗೋಬೇಕು, SC/ST ಅವರು 35% ಮಾರ್ಕ್ಸನ್ನು ತಗೊಂಡ್ರೆ ಕಟ್ ಆಫಿಗೆ ಕನ್ಸಿಡರ್ ಮಾಡ್ತಾರೆ. ಇದೊಂದು ವಿಚಾರ. ಅದಾದಮೇಲೆ ಇದೇನು ಫಾರ್ಮುಲಾ ಇದೆಯಲ್ಲ, ಈ ಒಂದು ಫಾರ್ಮುಲಾ ಪ್ರಕಾರ ನಿಮ್ಮ ಸಬ್ಜೆಕ್ಟ್ ವೈಸ್ ಕಟ್ ಆಫು ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವಾಟ್ 6%. ಸೊ ಟೋಟಲ್ ಏನು ಕೊಟ್ಟಿರ್ತಾರೆ ಆ 6% ಪ್ರಕಾರ ಟೋಟಲ್ ಇದರಲ್ಲಿ ಕ್ಯಾಲ್ಕುಲೇಷನ್ ಆಗುವಂಥದ್ದು. ಓಕೆನಾ, ಇದಿಷ್ಟು ಫಾರ್ಮುಲಾ ಆಯಿತು. ನೆಕ್ಸ್ಟು ಯಾವ ವಿಷಯಗಳಲ್ಲಿ ಅಂತ ಕೆಲವೊಬ್ಬರು ಮೆಸೇಜ್ ಮಾಡ್ತಾ ಇದ್ದೀರಿ. ಸೊ ಟೋಟಲ್ಲು 33 ವಿಷಯಗಳಿಗೆ ಕೆಸೆಟ್ ಪರೀಕ್ಷೆ ನಡೀತದೆ. ಕೆಲವೊಬ್ರು ಸಿವಿಲ್ ಸಬ್ಜೆಕ್ಟ್ ಅವರು ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರು. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಕಂಪ್ಯೂಟರ್ ಸೈನ್ಸಲ್ಲಿ ಇದೆ, ಅವಕಾಶ ಇದೆ, ಅದೊಂದಾಗುತ್ತೆ. ನೆಕ್ಸ್ಟು ಇದೇನು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, ಎಲ್ಲ ಸಬ್ಜೆಕ್ಟ್ಗಳಿಗೂ ಏನು ಕೆಸೆಟ್ ಪರೀಕ್ಷೆ ಇರುತ್ತೆ. ಸಬ್ಜೆಕ್ಟ್ ಕೋಡ್ ನೋಡ್ಕೊಳ್ಳಿ. ಟೋಟಲ್ 33 ಸಬ್ಜೆಕ್ಟ್ಸು. ಇದಾದಮೇಲೆ ಇಲ್ಲೇನು ಮ್ಯಾನೇಜ್ಮೆಂಟು MBA ಮಾಡಿರೋರು ಅವರಿಗೆ ಕೆಲವೊಂದು ಕಂಡೀಷನ್ಸ್ ಇದೆ, ನೋಡ್ಕೊಳ್ಳಿ ಪೂರ್ತಿ ನೋಟಿಫಿಕೇಷನನ್ನು. ಆಮೇಲೆ ಬೇಕಾದ್ರೆ ನಾನು ಲಿಂಕಲ್ಲೂ ಕೂಡ ಈ ನೋಟಿಫಿಕೇಷನ್ನ ಶೇರ್ ಮಾಡ್ತೀನಿ. ಬೇರೆ ಬೇರೆ ವಿಷಯಗಳಿಗೆ ಈಗ ಸಬ್ ಬ್ರಾಂಚಸ್ ಅಂತ ಇರುತ್ತೆ, ಆ ಸಬ್ ಬ್ರಾಂಚ್ಗಳ ಬಗ್ಗೆ ಮಾಹಿತಿನೂ ಕೂಡ ತಮಗಿರಬೇಕಾಗುತ್ತೆ. ಸೊ ಈ ಸ್ಕ್ರೀನನ್ನು ನಿಧಾನಕ್ಕೆ ನೀವು ನೋಡ್ತಾ ಹೋಗಿ ಎಂಟೈರ್ ಏನು ನೋಟಿಫಿಕೇಷನ್ ಇದೆ ಎಲ್ಲವನ್ನು ಡಿಸ್ಕಷನ್ ಮಾಡೋಕ್ಕಾಗಲ್ಲ. ಪರೀಕ್ಷಾ ಕೇಂದ್ರಗಳು ಹೀಗಿದೆ, ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಈ ಥರ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಈಗ ವಿಚಾರ ಏನು ಅಂದರೆ, ಮೊದಲ ಪ್ರಯತ್ನದಲ್ಲೇ ಕ್ಲಿಯರ್ ಮಾಡೋದು ಹೇಗೆ ಎಕ್ಸಾಮನ್ನು. ಮೊದಲ ಪ್ರಯತ್ನದಲ್ಲೇ ಕ್ಲಿಯರ್ ಮಾಡೋದು ಹೇಗೆ ಅಂದರೆ, ಒಂದು ನಿಮಗೆ ಅಟ್ಲೀಸ್ಟು ಈ 50 ಮತ್ತು 100 ಕ್ವಶನ್, ಟೋಟಲ್ 150 ಕ್ವಶನ್ಸ್ ಇರುತ್ತೆ. ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಒಂದು ನೆಗೆಟಿವ್ ಮಾರ್ಕಿಂಗ್ ಇರದೇ ಇರೋದ್ರಿಂದ ಯಾರು ಬೇಕಾದರೂ ಕೂಡ ಇಲ್ಲಿ ಕಟ್ ಆಫ್ನ ಕ್ಲಿಯರ್ ಮಾಡೋ ಚಾನ್ಸಸ್ ಇರುತ್ತೆ. ಕೆಲವೊಬ್ರು ಓದದೇ ಇರೋರು ಇದ್ದರೂ ಕೂಡ ಇಲ್ಲಿ ಕಟ್ ಆಫ್ ಕ್ಲಿಯರ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರೋರಿಗೆ ಎಲಿಮಿನೇಷನ್ ಮೆಥಡ್ ಫಾಲೋ ಮಾಡಿ. ಎಲಿಮಿನೇಷನ್ ಮೆಥಡ್ನ ಫಾಲೋ ಮಾಡಿ. ಎಲಿಮಿನೇಷನ್ ಮೆಥಡ್ ಜೊತೆಗೆ ಇನ್ನೊಂದೇನು, ಸ್ವಲ್ಪ ಕರೆಂಟ್ ಅಫೇರ್ಸ್ ಮೇಲೆ, ಆಮೇಲೆ ಪೆಡಾಗೋಗಿ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ, ಅದರ ಮೇಲೆ ಫೋಕಸ್ ಮಾಡಿ. ಆಮೇಲೆ ಜನರಲ್ ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ಕೇಳಿರ್ತಾರೆ, ಒಂದು 8ರಿಂದ 10 ಕ್ವಶನ್ಸು. ಅಲ್ಲಿ ನಿಮಗೆ ಟೈಮ್ ಸಿಗಲ್ಲ, ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಸ್ವಲ್ಪ ಫಾಸ್ಟಾಗಿ ಓದೋದನ್ನು
ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದರೆ ಎಕ್ಸಾಮಲ್ಲಿ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಟ್ಲೀಸ್ಟ್ ಒಂದು 35 ಕ್ವಶನ್ಸ್ ಏನಾದ್ರು ನೀವು ಫಸ್ಟ್ ಪೇಪರಲ್ಲಿ ಸರಿ ಮಾಡಿಬಿಟ್ರಿ ಅಂದರೆ ನಿಮಗೆ ಅರೌಂಡ್ ಇಲ್ಲಿ 70 ಮಾರ್ಕ್ಸ್ ಇಲ್ಲೇ ಸಿಕ್ಬಿಡುತ್ತೆ, ಅರೌಂಡ್ 70. ಸೊ 35 ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಜನರಲ್ ಆಪ್ಟಿಟ್ಯೂಡ್ ಕ್ವಶನ್ಸು, ಆಮೇಲೆ ಪ್ಯಾಸೇಜ್ ಕ್ವಶನ್ಸ್ಗಳನ್ನು, ಆಮೇಲೆ ಸ್ವಲ್ಪ ಜನರಲ್ ಅವೇರ್ನೆಸ್ ಬಗ್ಗೆ ಒಂದು 3-4 ಕ್ವಶನ್ಸ್ ಕೇಳಿರ್ತಾರೆ ಮ್ಯಾಕ್ಸಿಮಮ್ಮು. ಸೊ ಅಷ್ಟನ್ನು ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಫಸ್ಟ್ ಪೇಪರಲ್ಲಿ ಮಿನಿಮಮ್ 35 ಕ್ವಶನ್ಸ್ ಸರಿ ಮಾಡ್ಕೊಳ್ಳಿ. ಸೊ ಇಲ್ಲೊಂದು 70 ಮಾರ್ಕ್ಸ್ ನಿಮಗೆ ಸಿಕ್ಬಿಡುತ್ತೆ, 2 ಮಾರ್ಕ್ಸ್ ಪರ್ ಕ್ವಶನ್ಸ್ ಅಂತಂದರೆ. ಇದು ಮೊದಲ ಪೇಪರ್ ಆಯಿತು. ಎರಡನೇ ಪೇಪರು ನಿಮಗೆ 100 ಕ್ವಶನ್ಸ್ ಇರುತ್ತೆ. ಸೊ ಎಷ್ಟು ಮಾರ್ಕ್ಸು? 200 ಮಾರ್ಕ್ಸು. ಸೊ ಇಲ್ಲಿ ಸ್ನೇಹಿತರೆ ಕಟ್ ಆಫ್ ಬಂದು ಸಬ್ಜೆಕ್ಟಿಂದ ಸಬ್ಜೆಕ್ಟಿಗೆ ವೇರಿಯೇಷನ್ ಆಗುತ್ತೆ, ನಿಮಗೆ ನೆನಪಿರಲಿ. ಸೊ ಇರೋವಂಥ 33 ಸಬ್ಜೆಕ್ಟಲ್ಲಿ ಒಂದೊಂದು ಸಬ್ಜೆಕ್ಟಿಗೂ ಒಂದೊಂದು ಥರ ಕಟ್ ಆಫ್ ಆಗುತ್ತೆ ಬೇಸ್ಡ್ ಆನ್ ದಿ ಕ್ವಶನ್ ಪೇಪರು. ಸೊ ಹೋದ ಸರಿ ಏನಾಗಿತ್ತು, ಹಿಸ್ಟ್ರಿ ಅವ್ರಿಗಂತೂ ಸಿಕ್ಕಾಪಟ್ಟೆ ಟಫ್ ಫೈಟ್ ಇತ್ತು, ಕಾಮರ್ಸ್ ಅವ್ರಿಗೂ ತುಂಬ ಫೈಟ್ ಇತ್ತು. ಸೊ ಅವರ ಕಟ್ ಆಫ್ ಅರೌಂಡು 180-200ವರೆಗೂ ಹೋಗಿತ್ತು, 180 ಪ್ಲಸ್ ಹೋಗಿತ್ತು. ಮ್ಯಾನೇಜ್ಮೆಂಟು ಆಮೇಲೆ ಫಿಸಿಕಲ್ ಸೈನ್ಸ್ ಆಗಿರೋರು ಅವ್ರಿಗೂ ಕೂಡ ಏನು 6% ಕ್ಯಾಟಗಿರಿ ಬೇಸ್ಡ್ ಆನ್ ದಿ ಏನು ನಂಬರ್ ಆಫ್ ಅಪ್ಲಿಕೆಂಟ್ಸ್ ಬೇಸಿಸ್ ಮೇಲೆ ಕಟ್ ಆಫ್ ಆಗುತ್ತೆ. ಯಾಕಂದರೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಜಾಸ್ತಿ ಆಗಿಬಿಟ್ಟಾಗ ಅವರಿಗೆ ಜಾಸ್ತಿ ಸ್ಲಾಟ್ ಸಿಗುತ್ತೆ. ಇಲ್ಲಿ 6%. ಫಾರ್ ಎಕ್ಸಾಂಪಲ್ ಕಾಮರ್ಸಲ್ಲಿ 18,000 ಜನ ಅಪ್ಲಿಕೇಶನ್ ಹಾಕಿದ್ರಪ್ಪ. ಸೊ ಅಪ್ಲಿಕೇಶನ್ ಹಾಕಿರೋ ಎಲ್ಲರೂ ಬರೆಯಲ್ಲ ಎಕ್ಸಾಮನ್ನು. ಸೊ ಕೆಲವ್ರು ಮಾತ್ರ ಬರೆದಿರ್ತಾರೆ, ಒಂದು 15,000 ಜನ ಬರ್ದಾರೆ ಅಂದರೆ ಕಟ್ ಆಫು ಕ್ಲಿಯರ್ ಮಾಡಿರೋ ಜನ ಅಲ್ಲಿ ಜಾಸ್ತಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಈ ಥರ ಅರೌಂಡ್ ಒಂದು 1 ಲಕ್ಷದಿಂದ 1,20,000 ಜನ ಏನು ಮಾಡ್ತಾರೆ, ಅಪ್ಲಿಕೇಶನ್ನ ಹಾಕ್ತಾರೆ KCETಗೆ ಎಲ್ಲ ಸಬ್ಜೆಕ್ಟು ಸೇರಿ. ಸೊ ಅದರ ಬೇಸಿಸ್ ಮೇಲೆ 6% ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಕ್ಸಾಮ್ ಬರೆದಿದ್ದು ಎಷ್ಟು ಜನ, ಅದರಲ್ಲಿ ಕಟ್ ಆಫ್ ಎಷ್ಟು ಜನ ಕ್ಲಿಯರ್ ಮಾಡಿದ್ದಾರೆ. ಕಟ್ ಆಫ್ 40% 30% ಕ್ಲಿಯರ್ ಮಾಡಿದ ನಂತರ ಏನಾಗುತ್ತೆ, ಅಲ್ಲಿ ಮತ್ತೆ ಏನು ಮಾಡ್ತಾರೆ, ಹೈಯೆಸ್ಟಿಂದ ಲೋವೆಸ್ಟ್ವರೆಗೂ 6%. ಸೊ ಆ ಒಂದು ಸಬ್ಜೆಕ್ಟಿಗೆ ಎಷ್ಟು ಸ್ಲಾಟ್ಸ್ನ ಕೊಡ್ತಾ ಹೋಗಬೇಕು, 6% ಮೀರೋ ಹಾಗಿಲ್ಲ. ಆ್ಯಕ್ಚುಲಿ ಕೆಲವೊಂದು ಸರಿ 7%ವರೆಗೂ ಕೂಡ ಕೊಟ್ಟಿದ್ದಾರೆ. ಬಟ್ ಈ ಸರಿ KE ಅವರು ಏನು ಸ್ಟಿಕ್ ಆನ್ ಆಗಿಬಿಟ್ಟಿದ್ದಾರೆ, 6% ಬಿಟ್ಟು ಜಾಸ್ತಿ ಮಾಡೋಂಗಿಲ್ಲ ಅಂತ. ಫಸ್ಟ್ ಒನ್ನು ಪೇಪರ್ ಒನ್ನೆಲ್ಲ ಆಯಿತು. ಸೆಕೆಂಡ್ ಒನ್ನು ಏನು ನೆಗೆಟಿವ್ ಮಾರ್ಕಿಂಗ್ ಇರೋದನ್ನ ಈ ಸ್ಕೋರ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟು ಈ ಇರೋವಂಥ ಟೈಮಲ್ಲಿ ಕಂಪ್ಲೀಟ್ ಸಿಲಬಸ್ಸನ್ನು ನೀವು ಕಂಪ್ಲೀಟ್ ಮಾಡ್ಬೋದಾ? ಎಸ್, ಮಾಡ್ಬೋದು. ಸೊ ಏನಂದರೆ ಇಲ್ಲಿ ಇರೋವಂಥ 4 ಆಪ್ಷನ್ಸ್ ಇರುತ್ತೆ. ಕ್ವಶನ್ಸ್ ಗೆಸ್ ಮಾಡೋದು ಈಸಿ, ಆನ್ಸರ್ಸ್ನ ಗೆಸ್ ಮಾಡೋದು ತುಂಬ ಈಸಿ. ಹಾಗಾದರೆ ನೀವು 2-2.5 ತಿಂಗಳಲ್ಲಿ ಎಂಟೈರ್ ಸಿಲಬಸ್ನ ಈಸಿಯಾಗಿ ಕವರ್ ಮಾಡ್ಬೋದು ಸ್ನೇಹಿತರೆ. ಏನು ನಿಮಗೆ ಎಲಿಮಿನೇಷನ್ ಮೆಥಡ್ ಬೇಕಿರಬೇಕು. ಆಮೇಲೆ ಒಂದು ಸ್ಟ್ಯಾಂಡರ್ಡ್ ಬುಕ್ಕನ್ನು ರೆಫರ್ ಮಾಡಿ, ನಿಮ್ಮ ಸಬ್ಜೆಕ್ಟಲ್ಲಿ ಸ್ಟ್ಯಾಂಡರ್ಡ್ ಬುಕ್ಕನ್ನು ರೆಫರ್ ಮಾಡಿ. ಫಾರ್ ಎಕ್ಸಾಂಪಲ್ ಅರಿಹಂತ್ ಪಬ್ಲಿಕೇಶನ್ಸ್ ಅವರು ತುಂಬ ಚೆನ್ನಾಗಿರುತ್ತೆ ಬುಕ್ಕು. ಅರಿಹಂತ್ ಪಬ್ಲಿಕೇಶನ್ಸು ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ನಾನು ರೆಫರ್ ಮಾಡಿದ್ದಿದೆ. ಸೊ ನಾನು ಇದೇ ಬುಕ್ಕನ್ನು ರೆಫರ್ ಮಾಡಿ ಕ್ಲಿಯರ್ ಮಾಡಿದ್ದು. ಆಲ್ಮೋಸ್ಟ್ ಕ್ವಶನ್ಸು ಆ ಬುಕ್ಕಲ್ಲಿ ಇರದೇ ಇರೋದು ಬಂದಿದ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಥರನೇ ಬಂದಿತ್ತು. ಆನ್ಸರ್ಸ್ನ ನಾವು ಆರಾಮ್ಸೆ ಈಸಿಯಾಗಿ ಗೆಸ್ ಮಾಡೋ ಥರ ಇತ್ತು. ಇದೊಂದು ಬುಕ್ಕನ್ನು ಪೇಪರ್ ಸೆಕೆಂಡಿಗೆ ನೀವು ರೆಫರ್ ಮಾಡ್ಬೋದು ಅರಿಹಂತ್ ಪಬ್ಲಿಕೇಶನ್ಸ್ಗೆ. ಓಕೆನಾ? ಮತ್ತೆ ನಿಮಗೇನಾರ ಡೌಟ್ಸ್ ಇತ್ತು, ಅಪ್ಲಿಕೇಶನ್ ಹಾಕೋದು ಮತ್ತೆ ಬೇರೆ ಬೇರೆ ಥರ ಡೌಟ್ಸ್ ಬರ್ತಾ ಇರುತ್ತೆ ನಿಮಗೆ. ಸೊ ಫಸ್ಟ್ ಫೋಕಸ್ ಆನ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಪ್ರಿಪ್ರೇಷನ್ ಯಾವ ಥರ ಇರಬೇಕು ಅಂದರೆ ಅಟ್ಲೀಸ್ಟ್ ಡೈಲಿ 4 hours. ನೀವು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬೇಕು ಅಂದರೆ ಡೈಲಿ ಒಂದು 4 ಗಂಟೆ ಸಾಕು. ನೀವು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಏನೆಲ್ಲ ಸಬ್ಜೆಕ್ಟ್ಗಳನ್ನು ಓದಿರ್ತೀರಿ ಅದರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಯೂಟ್ಯೂಬ್ ವೀಡಿಯೋಗಳು ಸಿಗ್ತವೆ ಸಬ್ಜೆಕ್ಟ್ ವೈಸು, ಅವುಗಳನ್ನು ನೋಡಿ. ಬೇಸಿಕ್ ಬುಕ್ಸ್ಗಳನ್ನು, ಸೊ ಒಂದು ಬೇಸಿಕ್ ಕಾಮನ್ ಸೆನ್ಸ್ನ ಯೂಸ್ ಮಾಡಿದ್ರೆ ನೀವು ಕ್ಲಿಯರ್ ಮಾಡ್ಬೋದು. ನಿಮಗೇನು ಕ್ಲಿಯರ್ ಮಾಡಿಕೊಂಡ್ರೆ KCETಯಿಂದ 2 ಅನುಕೂಲ ಇದೆ. ಒಂದು, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಯೂನಿವರ್ಸಿಟಿಗಳಲ್ಲಿ KCET ಕ್ಲಿಯರ್ ಆಗಿರೋರಿಗೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಆಮೇಲೆ ಗೆಸ್ಟ್ ಲೆಕ್ಚರ್ಗಳಾಗಿರೋರಿಗೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ KCETಯಿಂದ. ಇದೆಲ್ಲ ಅನುಕೂಲ ಇದೆ. ಮತ್ತೇನಾರ ಮಾಹಿತಿ ಇದ್ದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಐ ಸ್ಟಾಪ್ ಮೈ ಡಿಸ್ಕಷನ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.